ಕಾಳಗಿ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ. ನಾಗಲಕ್ಷ್ಮಿ ಚೌಧರಿ ಭೇಟಿ ನೀಡಿ ಆಸ್ಪತ್ರೆಯ ಕಾರ್ಯವೈಖರಿಯನ್ನು ಪರಿಶೀಲಿಸಿದರು. ಈ ವೇಳೆ ಆಶಾ ಕಾರ್ಯಕರ್ತೆಯರು ಕಳೆದ 5 ತಿಂಗಳುಗಳಿಂದ ಗೌರವಧನ ಬಿಡುಗಡೆಯಾಗಿಲ್ಲ ಎಂದು ಅಳಲು ತೋಡಿಕೊಂಡರು. ವಿವಿಧ ಸಂಘಟನೆಗಳ ಮುಖಂಡರು ಆಸ್ಪತ್ರೆಯ ಸಮಸ್ಯೆಗಳ ಕುರಿತು ದೂರು ಸಲ್ಲಿಸಿ ಕ್ರಮಕ್ಕೆ ಒತ್ತಾಯಿಸಿದರು. ಅದು ಏನಿದೆ ನೀವು ನೋಡಿ, ಯಾಕೆ ಅಂದರೆ 5 ತಿಂಗಳು ನಾವು ಪಾಪ ಆಶಾ ಕಾರ್ಯಕರ್ತರಿಗೆ ನಾವು ಸಂಬಳ ಹಾಕಲಿಲ್ಲ ಅಂದರೆ ಅವ್ರ ಬದುಕು ಒಂದ್ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಲ್ಲ, ಏನಂದರೆ ಇದು ಇಟ್ ಈಸ್ ನಾಟ್ ವರಿಂಗ್, ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಕ್ರೂಷಿಯಲ್ ಫ್ಯಾಕ್ಟರ್. ಆಮೇಲೆ ಎರಡನೇದು ಏನಂತಂದರೆ, ಬರೀ ಆ ತಾಯಂದಿರ ಕಣ್ಣಲ್ಲಿ ಬರೀ ನಾನು ನೀರೇ ನೋಡಿದ್ದೀನಿ. ಇಷ್ಟೆಲ್ಲ ನಿಮಗೆ ಇಡೀ ಸಮಾಜದ ಆರೋಗ್ಯನ ಕಾಪಾಡ್ತಾ ಇರೋ ದೂರುಗಳನ್ನು ಆಲಿಸಿದ ನಾಗಲಕ್ಷ್ಮಿ ಚೌಧರಿ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಟಿಎಚ್ಒ ವೀರನಾಥ ಕನಕ, ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಅಂಬರೀಶ್, ಪಿಎಸ್ಐ ತಿಮ್ಮಯ್ಯ, ಮುಖ್ಯಾಧಿಕಾರಿ ಪಂಕಜ್ ಸೇರಿದಂತೆ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಶ್ರೀಶೈಲ ತೇಗಲ್, ತಿಪ್ಪಿ, ಕಾಳಗಿ ನ್ಯೂಸ್.